ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಧುಶ್ರೀ. ಅಮೆರಿಕ ಇಸ್ರೇಲ್ ಮೇಲೆ ಇರಾನ್ ಮತ್ತೆ ಮಿಸೈಲ್ ದಾಳಿಯನ್ನ ಮಾಡಿದೆ. ಗಲ್ಫ್ ಯುದ್ಧದ 35ನೇ ದಿನ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಇರಾನ್ ತನ್ನ ಮಿಸೈಲ್ ದಾಳಿಯನ್ನು ಮುಂದುವರಿಸಿದೆ. ಆಪರೇಷನ್ ಟ್ರೂ ಪ್ರಾಮಿಸ್ 4ರ 91ನೇ ಹಂತದ ದಾಳಿ ಅಂತ ಇರಾನ್ ಹೇಳಿದೆ. ಅಮೆರಿಕದ ಸೇನಾ ನೆಲೆಗಳೇ ಇಸ್ರೇಲ್ನ ಟಾರ್ಗೆಟ್ ಆಗಿವೆ. ಇಸ್ರೇಲ್ನ ನಗರಗಳನ್ನು ಟಾರ್ಗೆಟ್ ಮಾಡಿದ ಐಆರ್ಜಿಸಿ ಅಮೆರಿಕದ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಇರಾನ್ ತನ್ನ ದಾಳಿಯನ್ನು ಮುಂದುವರಿಸಿದೆ. ಇಸ್ರೇಲ್ನ ನಗರಗಳನ್ನು ಟಾರ್ಗೆಟ್ ಮಾಡಿದೆ ಐಆರ್ಜಿಸಿ. ಆ ಮೂಲಕ ಇರಾನ್ ತನ್ನ ಬತ್ತಳಿಕೆಯಲ್ಲಿನ ಬಾಣಗಳನ್ನು ಒಂದೊಂದಾಗೆ ಅಮೆರಿಕ ಸೇನಾ ನೆಲೆ, ನೌಕಾ ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇರಾನ್ ತನ್ನ ದಾಳಿಯನ್ನು ಮುಂದುವರಿಸಿದೆ. ಜನವಸತಿ ಪ್ರದೇಶಗಳೇ ಇರಾನ್ನ ಟಾರ್ಗೆಟ್ ಆಗಿವೆ. ಒಂದು ಕಡೆ ಇರಾನ್ನಿಂದ ದಾಳಿ ಮುಂದುವರೆದಿದೆ. ಜಂಟಿಯಾಗಿ ಇರಾನ್ ಬಗ್ಗು ಬಡಿಬಹುದು ಅಂದುಕೊಂಡಿದ್ದಂತಹ ಅಮೆರಿಕ ಮತ್ತು ಇಸ್ರೇಲ್ಗೆ ಬಿಗ್ ಶಾಕ್ ಅನ್ನು ಕೊಡ್ತಾನೆ ಬಂದಿದೆ. ಡೇ 1ನಿಂದ ಅಮೆರಿಕದ 10ಕ್ಕೂ ಹೆಚ್ಚು ಯೋಧರನ್ನ ಹತ್ಯೆ ಮಾಡಿದ್ದೇವೆ. ಇರಾನ್ ಸೇನೆಯ ವಕ್ತಾರ ಇಬ್ರಾಹಿಂ ಹೇಳಿಕೊಂಡಿದ್ದಾರೆ. 90ನೇ ಹಂತದ ಮಿಸೈಲ್ ದಾಳಿಯಲ್ಲಿ ಅಮೆರಿಕ ಯೋಧರ ಹತ್ಯೆಯಾಗಿದೆ. ದಾಳಿಯಲ್ಲಿ ಹಲವು ಅಮೆರಿಕದ ಸೈನಿಕರಿಗೆ ಗಾಯಗಳಾಗಿವೆ ಅಂತ ಇಬ್ರಾಹಿಂ ಹೇಳಿರೋದು. ಸದ್ಯಕ್ಕೆ ಅಮೆರಿಕದ ಯೋಧರ ಹತ್ಯೆಯಾಗಿದೆ. 10 ಯೋಧರನ್ನು ನಾವು ಕೊಂದಿದ್ದೀವಿ ಅಂತ ಅವರು ಮಾಹಿತಿಯನ್ನು ನೀಡಿದ್ದಾರೆ.